ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಶರಣ ಸಾಹಿತ್ಯ ಪರಿಷತ್ತಿನ ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷರು. ಅವರೊಂದಿಗೆ ಕೂಡ ನಿನ್ನೆ ದಿವಸ ಅವರ ಪುಸ್ತಕ ಮಾಡಿದ್ರೆ ನೀವು ಅನಿಸಬಹುದು. ಅವರ ಇಲಾಖೆ ಯಾವುದು ಅಂದರೆ APMC 100 ಗ್ರಂಥಗಳನ್ನು ಬರೆದಿರತಕ್ಕಂಥದ್ದು ಅವರ ಶ್ರೇಯಸ್ಸು. ನಿನ್ನೆ ಹೇಳಿದಾಗ ಗಾಬರಿ ಅದೇ ಸರ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಏನು ನೋಡಿ ಅಂತ ಹೇಳಿ. ನಿನ್ನೊಂದಿಗೆ ಕೂಡ ಅವರು ಮೊನ್ನೆ ಕೂಡ ಅವರೊಂದಿಗಿದ್ದಾರೆ. ಆವತ್ತು ಅಶೋಕ್ ಮಳಗಲಿ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಕೂಡ ಪತ್ರಿಕಾ ಮಾಧ್ಯಮದ ಪರವಾಗಿ ಕೂಡ ನಾನು ತುಂಬ ಸ್ವಾಗತ ಬಯಸ್ತಾ ಇದ್ದಾರೆ. ಅದರಂತೆ ಆಗಲೇ ಹೇಳಿದ್ದೇನೆ, ನಮ್ಮ ಮಹಿಳಾ ಪ್ರತಿನಿಧಿಗಳು, ಜಿಲ್ಲೆಯ ಮಹಿಳಾ ಪ್ರತಿನಿಧಿ ಎದ್ದು ಕಾಣುವಂಥ ಪ್ರತಿನಿಧಿಗಳಿದ್ದಾರೆ. ಅವರನ್ನು ಮತ್ತು ಹಿಂದಿನ ಮಾಜಿ ಅಧ್ಯಕ್ಷರ ಶರಣ ಸಾಹಿತ್ಯ ನಮ್ಮ ಇವರು ಯಾದವಾಡ ಅವರನ್ನು, ಅದರಂತೆ ಗಾಜಿ ಅವರನ್ನು ಮತ್ತು ಇನ್ನಿತರ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ ಬಯಸಿ ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ತೇನೆ. ಅನಂತ ಶರಣ ನಮಸ್ಕಾರಗಳು. ಈಗಾಗಲೇ ಗೆಳೆಯ ಐಹೊಳಿಯವರು ಹೇಳಿದ ಹಾಗೆ ನನ್ನೊಂದಿಗೆ ಇವತ್ತು ಹಿರಿಯರಾದ ಸನ್ಮಾನ್ಯ ನಾಗಠಾಣ್ರವರಿದ್ದಾರೆ, ಮಧುಭಾವಿಯವರಿದ್ದಾರೆ, ನಮ್ಮ ಜಮುನಾ ಪಂಚಾಣಿಯವರು, ಬಸವನಗೌಡರು, ಐಹೊಳೆ, ಉಷಾ ಇರವರು, ಅಶೋಕ್ ಮಳಗಲಿ ಮತ್ತೆಲ್ಲ ಆತ್ಮೀಯ ಬಂಧುಗಳು ನನ್ನ ಜೊತೆಲಿ ಬಂದಿದ್ದಾರೆ. ನನ್ನ ಮೇಲಿನ ಪ್ರೀತಿಯಿಂದ ಅವ್ರ ಬಗ್ಗೆ ನನಗೆ ಗೌರವ, ನನ್ನ ಬಗ್ಗೆ ಅವರಿಗೆ ಪ್ರೀತಿ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಾನು ಮೂಲತಃ ಕನ್ನಡ ಮಾಧ್ಯಮದಲ್ಲಿಯೇ ಓದಿ ಆನಂತರ ಕೇಂದ್ರ ಲೋಕ ಸೇವಾ ಆಯೋಗದ ಪರೀಕ್ಷೆಗಳನ್ನು ಕನ್ನಡದಲ್ಲಿಯೇ ಸಂಪೂರ್ಣವಾಗಿ ಉತ್ತರಿಸಿ ನಾನು ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದೆ, ಕೇಂದ್ರ ಪ್ರಥಮ ದರ್ಜೆ ಸೇವೆಗೆ. ಅಷ್ಟರೊಳಗಾಗಿ ನನಗೆ ಕರ್ನಾಟಕದಲ್ಲಿ ಆಡಳಿತ ಸೇವೆಯಲ್ಲೂ ಸಹ ಉನ್ನತ ರ್ಯಾಂಕ್ ಬಂದು ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕರ್ನಾಟಕ ಸರ್ಕಾರದಲ್ಲಿ 1982ರಲ್ಲಿ, ಅದಕ್ಕೆ ಪೂರ್ವದಲ್ಲಿ KLE ಸಂಸ್ಥೆಯಲ್ಲಿ 3 ವರ್ಷಗಳ ಕಾಲ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೆ, ವಾಣಿಜ್ಯ ಅಧ್ಯಾಪಕನಾಗಿ. ನನಗೆ ಬಾಲ್ಯದಿಂದಲೂ ಸ್ವಲ್ಪ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು. ಹಾಗಾಗಿ ನಾನು ಕರ್ನಾಟಕದಲ್ಲೇ ಇರಬೇಕು, ಕನ್ನಡ ನಾಡು ನುಡಿ ಸೇವೆ ಸಲ್ಲಿಸಬೇಕು ಅಂತೇಳಿ ಬಹಳ ಆಕರ್ಷಕವಾಗಿದ್ದಂತಹ ಕೇಂದ್ರ ಲೋಕ ಸೇವಾ ಆಯೋಗದ ಆ ಒಂದು ಪದವಿಯನ್ನು ತ್ಯಾಗ ಮಾಡಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಬಿಟ್ಟು, ಈಗ ತ್ಯಾಗ ಅನ್ನೋ ಪದ ಭಾಳ ದೊಡ್ಡದು. ಹಾಗಾಗಿ ನಾನು ಕರ್ನಾಟಕ ಆಡಳಿತ ಸೇವೆಯಲ್ಲೇ ಸೇರಿದೆ. ಧಾರವಾಡದಲ್ಲಿ ಮೊದಲು ಅಸಿಸ್ಟೆಂಟ್ ಕಮಿಷನರ್ ಆಗಿ ನನ್ನ ಕಾರ್ಯಕ್ರಮ ಪ್ರಾರಂಭ ಆಯಿತು. ಆನಂತರ ನಾನು ಬೆಂಗಳೂರಿನ ಅನೇಕ ಇಲಾಖೆಗಳಲ್ಲಿ, ವಿಶೇಷವಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕನಾಗಿದ್ದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದ್ದೆ, ತುಮಕೂರಿನ ಜಿಲ್ಲಾಧಿಕಾರಿಯಾಗಿ ಸುಮಾರು 3 ವರ್ಷಗಳ ಕಾಲ ಕೆಲಸ ಮಾಡಿ ಅಲ್ಲಿ ಆ ಜಿಲ್ಲೆಗೆ ಒಂದು ಸಾಂಸ್ಕೃತಿಕ ಸ್ಪರ್ಶವನ್ನು ಕೊಡುವ ಹಿನ್ನೆಲೆಯಲ್ಲಿ ನನಗೆ ಸಾಂಸ್ಕೃತಿಕ ರಾಯಭಾರಿ ಅಂತಲೂ ಸಹ ಅಲ್ಲಿ ಕರೀತಾ ಇದ್ರು. ಅದನ್ನು ಮಾಹಿತಿಗಾಗಿ ಇರ್ತಾ ಇದ್ದೇನೆ, ಹೆಗ್ಗಳಿಕೆಗಾಗಿ ಅಲ್ಲ. ಆನಂತರ ನಾನು ತುಮಕೂರಿನಲ್ಲಿದ್ದಾಗಲೂ ಸಹ ಅಲ್ಲಿ ಭಾಳಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿ ಅಂಗವಿಕಲ ಶಾಲೆಗಳಿಂದ ಪ್ರಾರಂಭ ಮಾಡಿದೆ. ಬುದ್ಧಿಮಾಂದ್ಯ ಶಾಲೆ, ಸರ್ಕಾರಿ ಜಿಲ್ಲಾಧಿಕಾರಿಯ ಅಧಿಕೃತ ಕಾರ್ಯ ಬಾಹುಳ್ಯದ ನಡುವೆಯೂ ಎಲ್ಲ ಕೆಲಸವನ್ನು ಮಾಡಿ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ನಿವೇಶನವನ್ನು ನಾನೇ ಕೊಡ್ತಕ್ಕಂಥ, ನಾನೇನು ಕನ್ನಡ ಸಾಹಿತ್ಯ ಪರಿಷತ್ ನಾನು ನಿಲ್ತೀನಿ ಎನ್ನುವ ಯಾವ ಸೂಚನೆಯನ್ನು ಇರಲಿಲ್ಲ. ಆಗ ಮಾಡಿ ಅದಕ್ಕೆ ಸ್ವಲ್ಪ ಧನ ಸಹಾಯವನ್ನು ಮಾಡಿದೆ. ಆಗ ಧಾರವಾಡದಲ್ಲಿಯೂ ಸಹ ನಾನು ನಿವೇಶನವನ್ನು ಕೊಡ್ತಕ್ಕಂಥ ದಿಸೆಯಲ್ಲಿ ಕೆಲಸ ಮಾಡಿದ್ದೇನೆ. ಆಮೇಲೆ ನಾನು ಎಕ್ಸೈಸ್ ಕಮಿಷನರ್ ಆಗಿದ್ದೆ ನಾನು. ಆಮೇಲೆ ಸಹಕಾರ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿದ್ದೆ ಮತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ನಲ್ಲೂ ಸಹ ಕೆಲಸ, ಅದೇ ಸಂಪೂರ್ಣ ವಿವರವನ್ನು ಕೊಡ್ತೇನೆ, ಇದರಲ್ಲಿದೆ, ಈ ಮಾಹಿತಿಯಲ್ಲಿದೆ. ಆನಂತರ ನಾನು ನಿವೃತ್ತಿಯ ನಂತರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಮಾನ್ಯ ರಾಜ್ಯಪಾಲರು ನನ್ನನ್ನು ವೈಸ್ ಪ್ರೆಸಿಡೆಂಟ್ ಅಂತ ಮಾಡಿದ್ರು ಸ್ಟೇಟ್. ಭಾಳ ಒಳ್ಳೆಯ ಸೇವೆಯ ಕಾರ್ಯ ಅದು. ಅದ ನಂತರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ರಾಜ್ಯ ಸಚಿವ ಸ್ಥಾನಮಾನವನ್ನು ನನಗೆ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಾನು ಮಾಡಿದಂಥ ಕನ್ನಡ ಪರ ಕೆಲಸಗಳ ಬಗ್ಗೆ ಹೇಳ್ಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ. ಗಡಿನಾಡು ಪ್ರಾಧಿಕಾರದಿಂದ 3 ಪ್ರಶಸ್ತಿಗಳನ್ನು ಪ್ರಾರಂಭ ಮಾಡಿದೆ. ಇದು ಯಾರೂ ಮಾಡಿರಲಿಲ್ಲ ಹಿಂದೆ. ಕೇವಲ ಕೆಲವು ಶಾಲೆಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಕ್ಕಂಥ ಸೀಮಿತವಾಗಿದ್ದಂಥ ಗಡಿ ಪ್ರಾಧಿಕಾರದ ಆ ಕಾರ್ಯವನ್ನು ಗಡಿ ಮೀರಿ, ಸಾಂಸ್ಕೃತಿಕ ಗಡಿ ಮೀರಿ ಒಂದು ವಿಶಿಷ್ಟವಾದ ಛಾಪನ್ನು ಕೊಡೋ ದೃಷ್ಟಿಯಿಂದ ಗಡಿನಾಡ ಚೇತನ ಪ್ರಶಸ್ತಿನ ಪ್ರಾರಂಭ ಮಾಡಿದೆ. ಯಾರ ಹೆಸರಿನಲ್ಲಿ ಮಾಡಿದ್ವಿ ಅಂತಂದರೆ ಜಯದೇವ ತಾಯಿ ಲಿಗಾಡೆ. ಬಹುಶಃ ತಮಗೆಲ್ಲ ಗೊತ್ತಿದ್ದ ಹಾಗೆ ಆಕೆ ಮದುವೆ ಆದಮೇಲೆ ಕನ್ನಡ ಕಲಿತದ್ದು, ಮರಾಠಿ ಭಾಷೆ ಹಿನ್ನೆಲೆ ಇದ್ದಂಥ ಮಹಾತಾಯಿಯಾಗೆ ಸಿದ್ದರಾಮೇಶ್ವರ ಚರಿತ್ರೆ ಅನ್ನೋ ಮಹಾ ಗ್ರಂಥವನ್ನು, ಕಾವ್ಯವನ್ನು ಬರೆದಂಥವರು. ಆಕೆ ಆ ಸಂದರ್ಭದಲ್ಲಿ ಕನ್ನಡ ಶಾಲೆಗಳಿಗೆ ಕನ್ನಡ ಶಿಕ್ಷಕರಿಲ್ಲ ಅಂತಂದಾಗ ತನ್ನ ಸ್ವಂತ ಹಣದಿಂದ ಸುಮಾರು 400 ಕನ್ನಡ ಶಿಕ್ಷಕರನ್ನ
ನಿಯೋಜಿಸಿದಂತಹ ಒಬ್ಬ ಕನ್ನಡದ ಧೀಮಂತ ಚೇತನ ಅವರು ಆನಂತರ ಮಂಡ್ಯದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಆಗಿದ್ದರು. ಅವರ ಹೆಸರಿನಲ್ಲಿ ಒಂದು ಗಡಿನಾಡ ಚೇತನ ಪ್ರಶಸ್ತಿ, ಇನ್ನೊಂದು ಬಾಲ್ಕಿಯ ಚನ್ನಬಸವ ಪಟ್ಟದೇವರು, ತಮಗೆಲ್ಲ ಗೊತ್ತಿದೆ, ನಿಜಾಮರ ಕಾಲದಲ್ಲಿ ಹೊರಗಡೆ ಉರ್ದು ಫಲಕಗಳನ್ನು ಹಾಕಿ ಒಳಗಡೆ ಕನ್ನಡವನ್ನು, ಅಂತರಂಗದಲ್ಲಿ ಕನ್ನಡವನ್ನು ಕಲಿತಂತಹ ಕನ್ನಡದ ಮಠವೇ ಎಂದು ಹೆಸರಾದಂತಹ ಚನ್ನಬಸವ ಪಟ್ಟದೇವರ ಹೆಸರಿನಲ್ಲಿ ಒಂದು ಗಡಿನಾಡ ಚೇತನ ಪ್ರಶಸ್ತಿ, ಬೆಂಕಿ ಬಿದ್ದಿದೆ ಮನೆಗೆ ಓ ಬನ್ನಿ ಸೋದರರೇ ಅಂತೇಳಿ ಆಕ್ರಂದನವನ್ನು ವ್ಯಕ್ತಪಡಿಸಿದಂತಹ, ಇಂದಿಗೂ ಕಾಸರಗೋಡು ಕರ್ನಾಟಕದ್ದೇ ಅನ್ನುವ ಭಾವನಾತ್ಮಕ ಭಾವವನ್ನು ಜನರ ಮನಸ್ಸುಗಳಲ್ಲಿ ಬಿತ್ತಿದಂತಹ ಒಬ್ಬ ಅದಮ್ಯ ಚೇತನ ನಮ್ಮ ಕೈಯಾರ ಕಿಣ್ಣಿನರೇ. ಅವರ ಹೆಸರಿನಲ್ಲೂ ಸಹ ಒಂದು ಗಡಿನಾಡ ಚೇತನ ಪ್ರಶಸ್ತಿನ ಪ್ರಾರಂಭ ಮಾಡಿದೆ. ಸುಮಾರು 500 ಸಂಸ್ಥೆಗಳಿಗೆ, ನನಗೇನು ಸಾಹಿತ್ಯ ಪರಿಷತ್ ನಿಲ್ತೀನಿ ಅನ್ನುವ ಭಾವನೆ ಅಲ್ಲ, ಅಂದರೆ ನನ್ನ ಸಾಂಸ್ಕೃತಿಕ ಅಸ್ಮಿತೆ ನನ್ನದು ಮೊದಲಿಂದು. 500 ಸಂಸ್ಥೆಗಳಿಗೆ ನಾವು ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಅನುದಾನವನ್ನು ಕೊಟ್ಟಿದ್ದೇವೆ. ಮತ್ತು ಈಗ ಅಕ್ಕಲಕೋಟಿನಲ್ಲಿ ಜಯದೇವ ತಾಯಿ ಲಿಗಾಡಿ ಹೆಸರಿನಲ್ಲಿ ಕಾರ್ಯ ಮಾಡಲಿಕ್ಕೆ 2 ಕೋಟಿಗಳನ್ನ ಗಡಿನಾಡು ಪ್ರಾಧಿಕಾರದಿಂದ ಸರ್ಕಾರ ಕೊಟ್ಟಿರ್ಬೋದು. ಅದಕ್ಕೆ ಪ್ರೇರಣೆ ಆ ಯೋಜನೆ ರೂಪಿಸ್ತಕ್ಕಂಥ ಒಂದು ಸಾರ್ಥಕ ಭಾವ, ಹೆಮ್ಮೆ ಅಲ್ಲ, ಸಾರ್ಥಕ ಭಾವ ನಂದಾಗಿತ್ತು. ಆನಂತರ ಕೈಯಾರ ಕಿಣ್ಣಿನ ಹೆಸರಿನಲ್ಲಿ 2 ಕೋಟಿನಲ್ಲಿ ಈಗಾಗಲೇ ಭವನ ನಿರ್ಮಾಣ ಆಗಿದೆ. ಗೋವಾದಲ್ಲೂ ಸಹ ಕನ್ನಡದ ಭವನವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮತ್ತು ನಾನು ಆಡಳಿತದಲ್ಲಿದ್ದಾಗ ನನ್ನ ಒಂದು ಧ್ಯೇಯವಾಕ್ಯ ಏನಿತ್ತು ಅಂದರೆ, ಸಂಸ್ಕೃತಿ ಮತ್ತು ಪ್ರಗತಿ ಒಂದು ನಾಣ್ಯದ 2 ಮುಖಗಳು ಅಂತ. ನನ್ನ ದೀರ್ಘವಾದಂಥ ಆತ್ಮಚರಿತ್ರೆ ನೀನೊಲಿದ ಬದುಕು ಅಂತಿದೆ, ತಾವು ಅದನ್ನು ನೋಡ್ಬೋದು. ಅದರಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಸಂಸ್ಕೃತಿ ಮತ್ತು ಪ್ರಗತಿ ಒಂದು ನಾಣ್ಯದ 2 ಮುಖ ಅಂತೇಳಿ. ನಮ್ಮ ರಾಜಕಾರಣಿಗಳಿರಲಿ, ಅಧಿಕಾರಿಗಳಿರಲಿ, ಯಾರೇ ಇರಲಿ, ಸಾರ್ವಜನಿಕ ಜೀವನದಲ್ಲಿ ಯಾರೇ ಇದ್ದರೂ ಸ್ವಲ್ಪ ಸಾಂಸ್ಕೃತಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಲ್ಲಿ ಶಿಸ್ತು ಬರುತ್ತೆ, ಪ್ರಾಮಾಣಿಕತೆ ಬರುತ್ತೆ, ಬದ್ಧತೆ ಬರುತ್ತೆ, ಸಮಾಜದ ಪ್ರೇಮದ ಬಗ್ಗೆ ಒಲವು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಸಂಸ್ಕೃತಿ ಮತ್ತು ಪ್ರಗತಿ ಒಂದು ನಾಣ್ಯದ 2 ಮುಖ ಅಂತ ನನ್ನ ಭಾವನೆ. ನನ್ನ ಸಾಹಿತ್ಯಿಕ ಸಾಧನೆ ಆದರೆ, ನಾನು ಡಾಕ್ಟರೇಟನ್ನು ವಚನ ಸಾಹಿತ್ಯದಲ್ಲಿ ಸಾಮಾಜಿಕ ಚಿಂತನೆ ಅನ್ನುವಂತಹ ಮಹಾಪ್ರಬಂಧವನ್ನು ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಮಂಡಿಸಿ ಡಿಲಿಟಿಯನ್ನು ಪಡೆದುಕೊಂಡಿದ್ದೇನೆ. ಆ ಪುಸ್ತಕ 3 ಬಾರಿ ಮುದ್ರಣ ಆಗಿದೆ. ಆನಂತರ ಮೊನ್ನೆ ಕಳೆದ ಜನವರಿ 31ರಂದು ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯ ನನಗೆ ಗೌರವ ಡಾಕ್ಟರೇಟನ್ನು ಸಹ ನನ್ನ ಸಾಹಿತ್ಯಿಕ ಸಾಮಾಜಿಕ ಆಡಳಿತ ಸೇವೆಗೆ ಗುರುತಿಸಿ ಕೊಟ್ಟಿದೆ. ಇದುವರೆಗೂ ಚಿಂತನ ಚಿಲುಮೆ, ಚಿಂತನ ಕಿರಣ, ಚಿಂತನ ಚೇತನ, ಮಾತೆಂಬುದು ಜ್ಯೋತಿರ್ಲಿಂಗ, ಅರಿವೇ ಗುರು ಮುಂತಾದ ಅನೇಕ ಕೃತಿಗಳನ್ನು ರಚಿಸಿದ್ದೇನೆ. ಹಾಗಾಗಿ ಪತ್ರಿಕೆಗಳಿಗೂ ಸಹ ನಾನು ಲೇಖನಗಳನ್ನು ಬರಿತಾ ಇರ್ತೇನೆ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಮೊದಲಿಂದ ರೂಢಿಸಿಕೊಂಡವರು, ಜಾನಪದ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ನಮ್ಮದೇ ಆದಂಥ ಒಂದು ಬಸವೇದಿಕೆ ಅಂತ ಒಂದು ಸ್ಥಾಪನೆ ಮಾಡಿದೆ. ನಾನೇ ಅಧ್ಯಕ್ಷ. ಅದಕ್ಕೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ವಿ ಸೋಮಣ್ಣನವರು ಅಂದಿನಿಂದಲೂ ಅವರು ನಮ್ಮ ಪ್ರೇರಕರಾಗಿ, ಪ್ರೋತ್ಸಾಹಕರಾಗಿದ್ದಾರೆ. ಅದರ ಅಡಿಯಲ್ಲಿ ಮಹಾನ್ ವ್ಯಕ್ತಿಗಳಿಗೆ ಬಸವಶ್ರೀ ಪ್ರಶಸ್ತಿ ಕೊಟ್ಟಿದ್ದೇವೆ. ಒಂದೆರಡು ಹೆಸರನ್ನು ಹೇಳೋದಾದರೆ, ಬಿ ಡಿ ಜತ್ತಿ ಅವರಿಗೆ ನಾನು 1995 ಸರ್ಕಾರವೂ ಸಹ ಬಸವಶ್ರೀ ಪ್ರಶಸ್ತಿಯ ಕಲ್ಪನೆಯನ್ನು ಹೊಂದದೇ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ಬಸವ ಪುರಸ್ಕಾರ ಕೊಡಬೇಕು ಅನ್ನುವ ಚಿಂತನೆ ಮೂಡಿದ್ದೇ ನಮ್ಮ ವೇದಿಕೆಯ ಒಂದು ಭಾಷಣಗಳಲ್ಲಿ, ಮತ್ತು ಅಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ. ಮೊದಲು ದೇವೇಗೌಡರು ಬಂದಿದ್ದರು 1996ನಲ್ಲಿ ಮುಖ್ಯಮಂತ್ರಿಗಳಾಗಿ ಬಂದಿದ್ದರು. ಆ ಹಿನ್ನೆಲೆಯಲ್ಲಿ ಅವರು ಎಸ್ ಎಂ ಕೃಷ್ಣರವರು ಬಂದರು, ಜೆ ಎಚ್ ಪಟೇಲ್ರು, ವೀರಪ್ಪ ಎಲ್ಲ ಬಂದರು, ಬಿ ಸಿದ್ದರಾಮಯ್ಯವರು ಎಲ್ಲ ಬಂದಾಗ ನಾವು ಹೇಳಿದ ಮೇಲೆ ಆ ಸರ್ಕಾರ ಬಸವ ಪುರಸ್ಕಾರ ಪ್ರಾರಂಭ ಮಾಡಿತು. ನಾವು ಬಿ ಡಿ ಜತ್ತಿ ಅವರಿಗೆ, ನಿಜಲಿಂಗಪ್ಪನವರಿಗೆ, ಭಾರತ ರತ್ನ CNR ರಾವ್ ಅವರಿಗೆ, ರವಿಶಂಕರ್ ಗುರೂಜಿ ಅವರಿಗೆ, ಸುಧಾಮೂರ್ತಿ ಅವರಿಗೆ, ವೀರೇಂದ್ರ ಹೆಗಡೆ ಅವರಿಗೆ, ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರಿಗೆ, ಜಸ್ಟಿಸ್ ಮಳಿಮಠ ಅವರಿಗೆ, SP ಬಾಲಸುಬ್ರಹ್ಮಣ್ಯಂ ಅವರಿಗೆ, ಜಿ ಶಿವರುದ್ರಪ್ಪನವರಿಗೆ, ಚನ್ನವೀರ್ ಕಣೀಲ್ ಅವರಿಗೆ, ಏಣ್ಗಿ ಬಾಳಪ್ಪನವರಿಗೆ, ವಿಜಯ ಸಂಕೇಶ್ವರ ಅವರಿಗೆ, ವೀರೇಂದ್ರ ಹೆಗಡೆ ಇಂಥ ಮಹಾನ್ ಭಾವಗಳಿಗೆ, ಪ್ರಭಾಕರ್ ಕೋರೆವರೆಗೂ ಸಹ ಕೊಟ್ಟಿದ್ದೇವೆ. ಹೀಗೆ ಅನೇಕ, ಈ ಮೊನ್ನೆ ನಾವು ಗೋರು ಚನ್ನಬಸಪ್ಪನವ್ರಿಗೂ ಸಹ ಆ ಪ್ರಶಸ್ತಿಯನ್ನು ಕೊಟ್ಟು ಬಸವೇದಿಕೆ ವಚನ ಸಾಹಿತ್ಯಕ್ಕೆ ಸಲ್ಲಿಸಿದಂಥ ಸೇವೆಗೆ ವಚನಶ್ರೀ ಪ್ರಶಸ್ತಿ ಮತ್ತು ಬಸವಶ್ರೀ ಅಂದರೆ ಸಾಮಾನ್ಯ ಸೇವೆ, ಕೇವಲ ಬಸವ ಸಾಹಿತ್ಯಕ್ಕಲ್ಲ, ಸಾಮಾಜಿಕವಾಗಿ ದೊಡ್ಡ ದೊಡ್ಡ ಸಾಧಕರಿಗೆ, ಅದರಲ್ಲಿ ಪದ್ಮಶ್ರೀಗಳಿದ್ದಾರೆ, ಪದ್ಮಭೂಷಣ, ವಿಭೂಷಣ, ಭಾರತ ರತ್ನರು ಇದ್ದಾರೆ ಅಂತ ಮಹಾನ್ ಭಾವರು ಕೊಟ್ಟಿದ್ದೆ. ಮತ್ತೊಂದು ನನ್ನ ಹೆಸರಿನಲ್ಲಿ ನಿವೃತ್ತಿ ಆದಮೇಲೆ ಒಂದು ಸಂಸ್ಕೃತಿ ಸಂಗಮ ಅನ್ನೋ ಒಂದು ಟ್ರಸ್ಟನ್ನು ಮಾಡಿಕೊಂಡು ಅದರಲ್ಲಿ ಜಾನಪದ ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ಸಂಘಟನೆ, ನೃತ್ಯ 5 ವಿಭಾಗಗಳಲ್ಲಿ ಪ್ರಶಸ್ತಿ ಕೊಡ್ತಾ ಬಂದಿದೆ. ಅದರಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೊಟ್ಟಿದ್ದೇವೆ. ಮೊನ್ನೆ ಹಾಗೂ ಹಳಕಟ್ಟಿ ಸಂಸ್ಥೆಗೂ ಸಹ ನಮ್ಮ ಈ ಟ್ರಸ್ಟ್ನಿಂದ ಸಂಸ್ಕೃತಿ ಸಂಗಮ ಪ್ರಶಸ್ತಿಯನ್ನು ವಚನ ಸಾಹಿತ್ಯದ ದೃಷ್ಟಿಕೋನ ಗುರ್ಲಿಂಗ್ ಕಾಪ್ಸೆ ಕೊಟ್ಟಿದ್ದೀವಿ. ಗೋರು ಚನ್ನಬಸಪ್ಪನವ್ರಿಗೆ, ಚಂದ್ರಶೇಖರ್ ಕಂಬಾರ್ ಅವರಿಗೆ, ಆಮೇಲೆ ಬನ್ನಂಜೆ ಗೋವಿಂದಾಚಾರ್ಯರಿಗೆ, ವಿವೇಕ ರೈ ಅವರಿಗೆ, ಇಂಥ ಅನೇಕ ಮಹಾನ್ವರು ವಿವಿಧ ಕ್ಷೇತ್ರಗಳಲ್ಲಿ
ನಾವು ಸೇವೆ ಸಲ್ಲಿಸಿಕೊಟ್ಟಿದ್ದೇವೆ. ಯಾಕೆ ಈ ಮಾತುಗಳನ್ನು ಹೇಳ್ತೇನೆ ಅಂದರೆ, ಸಾಮಾನ್ಯ ಒಂದು ಪ್ರಶ್ನೆ ಬರುತ್ತೆ, IAS ಅಧಿಕಾರಿಗಳಾಗಿದ್ದಂಥವರು ಸಾಹಿತ್ಯ ಪರಿಷತ್ ಯಾಕೆ ಬರ್ತಾರೆ, ಏನು ಬಹುಶಃ ಅವರು ಅಲ್ಲಿಯೂ ಸಹ ತಮ್ಮ ಅಧಿಕಾರವನ್ನು ಚಲಾಯಿಸಕ್ಕೆ ಬರ್ತಾರೆಯೋ ಅಥವಾ ಏನಕ್ಕಾಗಿ ಬರ್ತಾರೆ ಅನ್ನೋ ಸಣ್ಣ ಒಂದು ಕೂಗು ಮತ್ತು ದೊಡ್ಡ ಕೂಗು ಇರುತ್ತೆ. ಆದರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಅಧಿಕಾರದ ಎಲ್ಲ ಹಂತಗಳಲ್ಲಿಯೂ ಸಹ ಸಾಹಿತ್ಯವನ್ನೇ ನನ್ನ ಉಸಿರವನ್ನಾಗಿ ಇಟ್ಕೊಂಡಂಥವನು. ಸಾಹಿತ್ಯ ಮತ್ತು ಆಡಳಿತ, ಸಂಸ್ಕೃತಿ, ಪ್ರಗತಿಯನ್ನು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ನಾನು ದೊಡ್ಡ ದೊಡ್ಡ ಇಲಾಖೆಗಳಲ್ಲಿದ್ದರೂ ಅಲ್ಲಿ ಕನ್ನಡ ಸಂಘಗಳನ್ನು ಸ್ಥಾಪನೆ ಮಾಡಿದ್ದೆ. ನಮ್ಮ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಧಿಕಾರಿಗಳಿದ್ದಾರೆ, ಅಂತಹ ಇಲಾಖೆಗಳಲ್ಲೂ ಕನ್ನಡ ಸಂಘ ಕಟ್ತಾ ಇದ್ದೆ. ಎಕ್ಸೈಸ್ ಕಮಿಷನರ್ ಇದ್ದರೆ ಅಲ್ಲಿ ಕನ್ನಡ ಸಂಘ ಕಟ್ಟಿದೆ. ಮತ್ತು ಅನೇಕ ನೃತ್ಯಗಳನ್ನು, ವಿಚಾರಗೋಷ್ಠಿಗಳನ್ನು, ದೊಡ್ಡ ದೊಡ್ಡ ಸಾಹಿತ್ಯಿಕ ಸಂಯೋಜಕರು ಮಾಡ್ತಕ್ಕಂಥ ಹೆಸರಿನಲ್ಲಿ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲೂ ಬಹಳಷ್ಟು ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಸ್ತುತ ಸ್ವಲ್ಪ ಹದಗೆಟ್ಟಿದೆ. ಅದನ್ನು ಸರಿಪಡಿಸುವಂಥ ಒಂದು ಆಡಳಿತ ಕೌಶಲ್ಯ ನನ್ನಲ್ಲಿದೆ ಅಂತ ನನ್ನ ಭರವಸೆ. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕನ್ನಡ ಅಸ್ಮಿತೆಯ, ಸ್ವಾಭಿಮಾನದ ತಾಯಿ ಭುವನೇಶ್ವರಿ ದೇವಿಯ ಒಂದು ಗುಡಿಯಾಗಿ, ಸಂಸ್ಕೃತಿಯ ಗುಡಿಯನ್ನಾಗಿ ಮಾಡಬೇಕು. ಅಲ್ಲಿ ಯಾರು ಬೇಕಾದರೂ ಬರ್ಬೋದು. ನಾನು ಯಾವಾಗಲೂ ಬಸವಣ್ಣನವರ ವಚನದಲ್ಲಿ ನಾನು ಬಹಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಅವ್ರು ಹೇಳ್ತಾರಲ್ಲ, ಏನಿ ಬಂದಿರಿ ಹದುಳೆ ಬಿದ್ದಿರಿ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ. ಈ ಒಂದು ವಚನ ನನ್ನ ಆಡಳಿತದಲ್ಲೂ ಇತ್ತು. ಯಾರಾದ್ರೂ ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ನಾವು ಯಾರಾದರೂ ಫೋನ್ ಮಾಡಿ ಜನರು ಕೇಳಿದ್ರೆ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಈ ಸಾಹಿತ್ಯ ಪರಿಷತ್ತಿನ ಈ ಒಂದು ಶುದ್ಧೀಕರಣ ಮಾಡಬೇಕು, ಸಾಹಿತ್ಯಿಕವಾಗಿ, ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಅನ್ನೋ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಬಹಳಷ್ಟು ಒಳ್ಳೆಯ ಪ್ರತಿಕ್ರಿಯೆ ಇಡೀ ರಾಜ್ಯದಾದ್ಯಂತ ನಾನು ಸುತ್ತಿದ್ದೇನೆ. ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಇಷ್ಟೇ, ದಯಮಾಡಿ ತಾವು ಪತ್ರಿಕೆಗಳ ಮೂಲಕ ನಾನು ಸ್ಪರ್ಧಿಸ್ತಾ ಇರ್ತಕ್ಕಂಥ ವಿಷಯವನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು. ಯಾಕೆಂದರೆ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಆಜೀವ ಸದಸ್ಯರಿಗೂ ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಸ್ಥಿತಿ. ಏಕೆಂದರೆ ಒಂದು ನಿರ್ದಿಷ್ಟವಾದಂಥ ಭೌಗೋಳಿಕ ವ್ಯಾಪ್ತಿ ಇಲ್ಲ ಈ ಚುನಾವಣೆಗೆ. ಇಡೀ ರಾಜ್ಯವೇ ಒಂದು ಘಟಕ, ಸುಮಾರು 4 ಲಕ್ಷಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಹಾಗಾಗಿ ಎಲ್ಲರನ್ನೂ ತಲುಪಬೇಕಾದ ಒಂದೇ ಒಂದು ಮಾಧ್ಯಮ ಅಂದರೆ ತಾವು. ಒಂದು ವಿಶಿಷ್ಟವಾದಂಥ ಒಂದು ಸೇವೆಯನ್ನು, ಸಾಮಾಜಿಕ ಸೇವೆಯನ್ನು ತಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಪತ್ರಿಕಾ ರಂಗ ಭಾಳ ವಿಶಿಷ್ಟವಾದಂಥ ಪಾತ್ರವನ್ನು ವಿದ್ಯುನ್ಮಾನ ಕೇಂದ್ರಗಳು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಈ ರಾಜ್ಯಾಧ್ಯಕ್ಷ ನಿಲ್ತಾ ಇರೋ ವಿಷಯವನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು ಮತ್ತು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಪೂರ್ವಾಗ್ರಹ ಪೀಡಿತ ಆಗದೆ, ಇಲ್ಲೊಬ್ಬ ಪರಿಚಾರಕ ಇದ್ದಾನೆ. ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿ ಅಧಿಕಾರ ವಹಿಸಿಕೊಂಡು ಪ್ರಥಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದು ನಾನೊಬ್ಬ ಪರಿಚಾರಕ ಅಂತ. ಹಾಗೆ ಜಿಲ್ಲಾಧಿಕಾರಿ ತುಮಕೂರಿನಲ್ಲಿ ಅಧಿಕಾರ ವಹಿಸಿಕೊಂಡಾಗ ಪತ್ರಿಕಾಗೋಷ್ಠಿಯಲ್ಲಿ ಪ್ರಥಮವಾಗಿ ಹೇಳಿದ್ದು, ಮಾತು ಸಾಧನೆ ಆಗಬಾರ್ದು, ಸಾಧನೆಯೇ ಮಾತಾಗಬೇಕು ಅಂತ. ಇವೆರಡು ನನ್ನ ಧ್ಯೇಯವಾಕ್ಯ. ಅದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಧ್ಯೇಯವಾಕ್ಯ ನೀವು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಹೆಗ್ಗಳಿಕೆಯಲ್ಲ, ವ್ಯಕ್ತಿಯನ್ನು ಕಡತವಾಗಿ ಕಾಣಬೇಡ, ಕಡತದಲ್ಲಿ ವ್ಯಕ್ತಿಯನ್ನು ಕಾಣು ಅನ್ನೋದು ನನ್ನ ಸಿದ್ಧಾಂತ. ವ್ಯಕ್ತಿಯನ್ನು ಕಡತವಾಗಿ ಕಾಣಬೇಡ, ಕಡತದಲ್ಲಿ ವ್ಯಕ್ತಿಯನ್ನು ಕಾಣೋದು. ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಒಂದು ಕಡತ ಅಂದರೆ ಒಂದು ನೋವು, ಒಂದು ದುಃಖ, ಒಂದು ಸಮಸ್ಯೆ, ಒಂದು ಸವಾಲುಗಳಿರುತ್ತೆ. ಕಡತ ಬಂದ ತಕ್ಷಣ ಅದೊಂದು ಜೀವ ಇದೆ ಅನ್ನೋ ಭಾವನೆಯನ್ನು ಇಟ್ಕೊಳ್ಳಿ ಅಂತ ನಮ್ಮ ಅಧಿಕಾರಿ ಮಿತ್ರರಿಗೆ ಹೇಳ್ತಾ ಇದ್ದೆ. ಆ ಥರ ಅನುಷ್ಠಾನವನ್ನು ಮಾಡಿದ್ದೇನೆ, ನನಗೆ ಆತ್ಮ ವಿಶ್ವಾಸ ಇದೆ. ಇಷ್ಟು ಮಾತನ್ನು ಹೇಳಿ ತಾವು ಈ ಸುದ್ದಿಗೋಷ್ಠಿಗೆ ಬಂದದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮೆಲ್ಲ ಹಿರಿಯರು ಬಂದಿದ್ದಾರೆ. ಇವರೆಲ್ಲ ಹಿರಿಯರು ನನಗೊಂದು ಮಾನಸಿಕ ಸ್ಫೂರ್ತಿ ಮತ್ತು ಕನ್ನಡ ಸಾಂಸ್ಕೃತಿಕ ಸ್ಫೂರ್ತಿಗಳು. ಇವರೆಲ್ಲ ಒಂದು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿ ನನ್ನ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ. ಅದಕ್ಕಾಗಿ ನಾನು ಗಡಿ ಪ್ರಾಧಿಕಾರದಾಗ ಸಾಕಷ್ಟು ಬಾರಿ ಬಿಜಾಪುರಕ್ಕೆ ಬಂದು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭೆಯೂ ಮಾಡಿದ್ದೇನೆ. ವಿಜಯ ಮಹಂತೇಶ್ವರ ಇದ್ರಾಗ, ಆಮೇಲೆ SP DC COಗಳನ್ನ ಕರೆದು ಗಡಿ ಭಾಗದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕನಿಷ್ಠ 3 ದಿವಸ, ಒಂದು ವಾರದ, ಒಂದು ತಿಂಗಳಲ್ಲಿ ಹೋಗಿ ನೆಲೆಸಬೇಕು. ಅಲ್ಲಿನ ಶಿಕ್ಷಣ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಸರ್ಕಾರಕ್ಕೆ ವರದಿ ಮಾಡಬೇಕು. ಗಡಿ ಭಾಗದಲ್ಲಿ ಕನ್ನಡದ ಅಸ್ಮಿತೆ ಉಳಿಯಬೇಕು ಅಂತ ಬಹಳಷ್ಟು ನಾನು ಶ್ರಮಿಸಿ ಇಡೀ 19 ಜಿಲ್ಲೆಗಳನ್ನು ಸುತ್ತಿದೆ. 19 ಜಿಲ್ಲೆಗಳು ಬರುತ್ತೆ ಗಡಿ ಭಾಗ, ಸುಮಾರು 160ಕ್ಕೂ ಹೆಚ್ಚು ತಾಲೂಕುಗಳು ಬರುತ್ತೆ. ಆ ಎಲ್ಲ ಜಿಲ್ಲೆಗಳನ್ನು ನಲ್ಲಿ ಪ್ರವಾಸ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಕುಳಿತು ಅವರೊಂದಿಗೆ ಸಂವಾದ ಮಾಡಿ ಗಡಿ ಭಾಗದಲ್ಲಿ ಕನ್ನಡಿಗರ ರಕ್ಷಣೆ ಬಗ್ಗೆ ಏನು ಬೇಕು ಅದನ್ನೆಲ್ಲ ಮಾಡಿದ್ದೆ. ಬಹುಶಃ ನನ್ನಷ್ಟು ಕಾಸರಗೋಡು ಹೋದವ್ರಿಗೆ, ಅಕ್ಕಲಕೋಟೆ, ಗೆದ್ದ, ಕೊಲ್ಲಾಪುರ ಹೋದಂಥ ಗಡಿ ಪ್ರಾಂತ ಅಧ್ಯಕ್ಷರು ಇರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಇದ್ರೂ ಇರ್ಬೋದು. ಇಷ್ಟು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಸಹಕಾರ ಬೇಕು ಅಂತ ತಮ್ಮನ್ನು ಪ್ರಾರ್ಥಿಸ್ಕೊಳ್ತೇನೆ. ನಮಸ್ಕಾರ.